ಮನೆ ಒಂದು ತೋಟ ನಮ್ಮದಾಗಿರಬಹುದು. ಆದರೆ ಆ ತೋಟದಲ್ಲಿ ಕುಳಿತು ಆನಂದ ಪಡಬೇಕು. ಆದರೆ ಮಾಲೀಕನಿಗೆ ಸಮಯವಿಲ್ಲ ನೋಡಿ ಆನಂದ ಪಡಲು. ಎಲ್ಲರಿಗೂ ಹೇಳುತ್ತಾನೆ, ನಮಗೆ 100 ಎಕರೆ ತೋಟವಿದೆ ಅಂತ. ಆದರೆ ಅಲ್ಲಿ ಏನಿದೆ ಅಂತ ಅವನಿಗೆ ಗೊತ್ತಿಲ್ಲ. ಹಾಗಾದರೆ ಇದರಿಂದ ಮಾಲೀಕನಿಗೆ ಏನೂ ಪ್ರಯೋಜನವಿಲ್ಲ. ಆದರೆ ಅಲ್ಲಿಯೇ ಇದ್ದು ತೋಟವನ್ನು ಕಾಯುತ್ತಾ ಈ ತೋಟ ತನ್ನದಲ್ಲ ಅಂತ ಹೇಳ್ತಾ ಕಾಯುತ್ತಾ ನೋಡುತ್ತಾ ಆ ತೋಟದಲ್ಲಿರುವುದನ್ನು ಅನುಭವಿಸುತ್ತಿರುವವನು ನಿಜವಾದ ಮಾಲೀಕ. ಅವನೇ ನಿಜವಾಗಿ ಎಲ್ಲವನ್ನು ಅನುಭವಿಸುವವನು. ಕೆಲವರು 4-5 ಮನೆಗಳನ್ನು ಮಾಡುವರು, ಆದರೆ ಇರುವುದು ಮಾತ್ರ ಒಂದು ಮನೆಯಲ್ಲಿ. ಅದೇ ರೀತಿ ಈ ಶರೀರವೂ ಸಹ. ಭಗವಂತ ನಮಗೆ ಈ ಶರೀರವೆಂಬ ಮನೆಯನ್ನು ಕೊಟ್ಟಿರುವನು. ನಾವು ಇರುವ ತನಕ ಅದನ್ನು ಅನುಭವಿಸುವುದು, ಅಲ್ಲಿರುವ ತನಕ ಅದನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದು. ಮಾಲೀಕನು ಅದರ ಒಳ್ಳೆಯ ಕೆಟ್ಟದ್ದನ್ನು ನೋಡಿಕೊಳ್ಳುತ್ತಾ ಇರಬೇಕು. ಮನೆ ಸುಂದರವಾಗಿರಬೇಕು. ಸಾಮಾನುಗಳನ್ನು ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸಾಮಾನುಗಳು ಸಾಕು. ನಾವು ನಿರ್ಮಿಸುವ ಮನೆಗಳು ಇದ್ದಲ್ಲೇ ಇರುತ್ತವೆ, ಎಲ್ಲಿಗೂ ಹೋಗುವುದಿಲ್ಲ. ಆದರೆ ದೇವರು ನಿರ್ಮಿಸಿದ ನಮ್ಮ ಶರೀರವೆಂಬ ಮನೆಗಳು ಓಡಾಡುತ್ತವೆ, ಮಾತನಾಡುತ್ತವೆ. ಇಂತಹ ಒಂದು ಮನೆಯನ್ನು ಭಗವಂತನು ನಿರ್ಮಾಣ ಮಾಡಿ ಕೊಟ್ಟಿರುವನು. ಒಂದು ಮನೆ ಇದ್ದಂತೆ ಇನ್ನೊಂದಿಲ್ಲ. ಅಂತಹ ಮನೆಗಳನ್ನು ನಮಗೆ ಕೊಟ್ಟಿರುವನು. ಹಾಗೆ ದೇವರು ಕೊಟ್ಟಿರುವುದನ್ನು ನಾವು ಜೋಪಾನ ಮಾಡಿಕೊಂಡಿರಬೇಕು, ಹಾಳಾಗದಂತೆ ನೋಡಿಕೊಳ್ಳಬೇಕು. ಯಾಕೆ ಅಂತಂದರೆ ಅದರೊಳಗೆ ಇರುವವರು ನಾವೇ, ಬಳಸುವವರು ನಾವೇ. ಇರುವ ತನಕ ಬಳಸಬೇಕು. ಆ ಮನೆಗೆ ನಾವೇ ಮಾಲೀಕರು. ಇಡೀ ಜಗತ್ತಿಗೆ ಮಾಲೀಕರು ಭಗವಂತ.